1 Samuel chapter 2 verse 30. ಮೊದಲನೇ ಸಾಮ್ಯಲ 2ನೇ ಸಂಧಿ Chapter 2 verse 30. 2:13ನೇ ವಚನ 30ನೇ ವಚನ. The last part of that verse, the Lord says, "Those who honor me, I will honor, and those who despise me will be lightly esteemed." ಆ ವಾಕ್ಯದ 2ನೇ ಭಾಗದಲ್ಲಿ ನೋಡ್ಕೊತಿದ್ದೇವೆ. ನನ್ನನ್ನು ಸನ್ಮಾನಿಸುವನು, ನಾನು ತಿರಸ್ಕರಿಸುವನು, ನಾನು ತಿರಸ್ಕರಿಸುವೆನು. First of all, we want to know, how does God honor people? ಮೊದಲನೇದಾಗಿ ದೇವರು ತನ್ನ ಜನರನ್ನು ಯಾವ ರೀತಿಯಾಗಿ ಸನ್ಮಾನಿಸ್ತಾನೆ. If we don't understand that, it is very easy to be deceived. ಅದು ಒಂದು ವೇಳೆ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಮೋಸಪಡಿಸಿಕೊಳ್ತೇವೆ. In the world, they have the idea that God honors people by giving them a lot of money. ಲೋಕದಲ್ಲಿ ಜನರು ಅರ್ಥ ಮಾಡಿಕೊಂಡಿದ್ದಾರೆ, ಬಹಳಷ್ಟು ಹಣ ಕೊಡೋದ ಮೂಲಕವಾಗಿ ದೇವರು ಅವರನ್ನು ಸನ್ಮಾನಿಸ್ತಾರೆ ಅಂತ ಅನ್ಕೊಂಡಿದ್ದಾರೆ. The sad thing is that most Christians also believe that. ಆದರೆ ದುಃಖ, they make a lot of money. ಈ ಲೋಕದಲ್ಲಿ ವ್ಯವಹಾರ ಮಾಡುವಂತ ಜನರು ಮತ್ತು ರಾಜಕೀಯ ಜನರು ಸಹ ದೇವರು ಸನ್ಮಾನಿಸ್ತಾ ಇದ್ದನು. And the other thing that worldly people think is that God honors people by giving them some high position in life, like MP or cabinet minister or something like that. ಈ ಲೋಕದಲ್ಲಿ ಕೆಲವು ಜನರು ಅನ್ಕೊಳ್ತಿದ್ದಾರೆ ದೇವರು ಅವರಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡೋದ್ರ ಮೂಲಕವಾಗಿ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳು ದೇವರು ಅವರು ಸನ್ಮಾನಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ. Then again, we have to say that the apostles never got any honor in that case. ಆ ರೀತಿಯಾಗಿ ಅಪೊಸ್ತಲರಿಗೆ ದೇವರು ಆ ರೀತಿ ಸನ್ಮಾನಿಸಲಿಲ್ಲ. In 1 Corinthians, 1 ಕೊರಿಂಥ, we read in chapter 4, 4ನೇ ಸಂಧಿ, 1 ಕೊರಿಂಥ 4ನೇ ಸಂಧಿ and verse 10. 10ನೇ ವಚನ ನಾವು ಓದಿಕೊಳ್ಳೋಣ. The Corinthians were a carnal group of believers. ನಾವು ನೋಡ್ತೇವೆ ಕೊರಿಂಥಿಯ ಸಭೆಯವರು ಲೌಕಿಕರಾಗಿದ್ದರು, whereas Paul was a spiritual man. ಆದರೆ ಪೌಲನು ಆತ್ಮೀಯನಾಗಿದ್ದನು. And to this worldly group of Christians he says, ಆತನು ಲೋಕ ರೀತಿಯಾದಂಥ ಜನರಿಗೆ ಈ ರೀತಿಯಾಗಿ ಹೇಳಿದನು. in verse 10, last part, 10ನೇ ವಚನ 2ನೇ ಭಾಗದಲ್ಲಿ we read the whole verse. ನಾವು ಇಡೀ ವಾಕ್ಯ ಓದಿಕೊಳ್ಳೋಣ. We are fools for Christ's sake, but you are wise. We are weak, but you are strong. You are distinguished. We are without honor. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನಾವು ಮಾನಶಾಲಿಗಳು, ನಾವು ಮಾನಹೀನರು. Now when you look at that verse, ಆ ವಾಕ್ಯ ನೋಡಿಕೊಳ್ಳುವಾಗ what are the values that the world appreciates? ಈ ಲೋಕದ ಅವಶ್ಯಕತೆ ಜನರು ನೋಡ್ತಾ ಇದ್ದಾರೆ. Those who are wise, ಬುದ್ಧಿವಂತರು, strong, ಬಲವುಳ್ಳವರು and distinguished. ಅಲ್ಲಿ ನಾವು ವ್ಯತ್ಯಾಸ ನೋಡ್ತಾ ಇದ್ದೇವೆ. But Paul was a fool ಪೌಲನು for Christ's sake. ಬುದ್ಧಿಹೀನಾಗಿದ್ದಾಗಿ ಯೇಸು ಸ್ವಾಮಿ ವಿಷಯದಲ್ಲಿ ನೋಡ್ತಾ ಇದ್ದೇವೆ. And he says he was weak. ಆತನು ಬಲಹೀನಾಗಿದ್ದನು. And he says he was without honor. ಅವನು ಮಾನ ಇಲ್ಲದವನಾಗಿದ್ದನು ನೋಡ್ತಾ ಇದ್ದೇವೆ. What we need to learn there is that the world's values are completely different from heaven's values. ಇಹಲೋಕದ ಅವಶ್ಯಕತೆಗಳು, ಮಾನವಾದವುಗಳು ದೇವರ ದೃಷ್ಟಿಯಲ್ಲಿ ಅವು ಮಾನವುಳ್ಳದಾಗಿಲ್ಲ. And when we are born and grow up in this world, we have this world's values. ನಾವು ಈ ಲೋಕದಲ್ಲಿ ಬೆಳೆದು ಬರುವಾಗ ಈ ಲೋಕದ ಅವಶ್ಯಕತೆಗಳನ್ನು ತುಂಬಿಕೊಂಡಿದ್ದೇವೆ. And when you are born again, those values don't change immediately. ನಾವು ಕ್ರಿಸ್ತನಲ್ಲಿ ಹುಟ್ಟುವಾಗ ನಮ್ಮಲ್ಲಿ ಈ ಬರುವಾಗ ಇದು ಬೇಗನೆ ಬದಲಾಗುವುದಿಲ್ಲ. We need to be filled with the Holy Spirit. ಅದಕ್ಕಾಗಿ ನಾವು ಪವಿತ್ರಾತ್ಮನ ತುಂಬಿಸಲ್ಪಡಬೇಕಾಗಿದೆ. And even if you are filled with the Holy Spirit, those values won't change. ನಾವು ಪವಿತ್ರಾತ್ಮನ ತುಂಬಿಸಲ್ಪಟ್ಟರೂ ಸಹ ಈ ಅವಶ್ಯಕತೆ ನಮ್ಮ ಜೀವನದಲ್ಲಿ ಇನ್ನೂ ಕಾಣುವುದಿಲ್ಲ. Because you must allow the Holy Spirit to change your value system according to the word of God. ಪವಿತ್ರಾತ್ಮನು ಈ ಲೋಕದ ಸಂಗತಿಗಳನ್ನು ಬಿಟ್ಟು ದೇವರ ವಾಕ್ಯಕ್ಕೆ ಇರುವಂತಹ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸಬೇಕಾಗಿದೆ. And show you the value system that Jesus had in his mind. ಯೇಸು ಸ್ವಾಮಿಯ ಜೀವಿತದಲ್ಲಿ ಯಾವ ರೀತಿಯಾಗಿ ಈ ದೇವರ ವಾಕ್ಯಕ್ಕೆ ಆತ ಅನುಗುಣವಾಗಿದ್ದನೋ ಅವು ನಮ್ಮ ಜೀವನ ನಾವು ಕಲಿಬೇಕಾಗಿದೆ. Paul says in 1 Corinthians 2 in verse 16, 1 ಕೊರಿಂಥ 2:16 ನೋಡ್ಕೊಳ್ತೇವೆ. the last part, 2ನೇ ಭಾಗದಲ್ಲಿ, we have the mind of Christ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. He didn't say to the Corinthians, you have the mind of Christ. ನಿಮಗೆ ದೇವರ ಮನಸ್ಸಿದೆ ಎಂಬುದಾಗಿ ಹೇಳಲಿಲ್ಲ. He says, you are, next verse, you are men of the flesh, babes in Christ. ಮುಂದಿನ 3ನೇ ಸಂಧಿಯಲ್ಲಿ ವಚನ ಹೋಗೋದು, ನೀವು ಮನುಷ್ಯರಾಗಿದ್ದೀರಿ, ಇಹಲೋಕದ ಪ್ರಾಪಂಚಿಕ ಸಂಗತಿ ತುಂಬಿಕೊಂಡಿರುವುದಾಗಿ ಹೇಳ್ತಾ ಇದ್ದಾರೆ. They are babes in Christ, chapter 3 verse 1. ಅವರು ದೇವರಲ್ಲಿ ಬಾಲ್ಯರಾಗಿದ್ದಾರೆ. So every Christian doesn't have the mind of Christ. ಎಲ್ಲ ಕ್ರೈಸ್ತರಿಗೆ ಕ್ರಿಸ್ತನ ಮನಸ್ಸು ಇಲ್ರಿ. It depends whether you allow the Holy Spirit to give you the mind of Christ. ನೀವು ಪವಿತ್ರಾತ್ಮನಿಗೆ ಸ್ಥಳ ಕೊಟ್ಟು ಆತನಿಗೆ ಆ ರೀತಿ ಮನಸ್ಸು ಕೊಡಬೇಕಾಗಿ ಆಶೆ ಪಡುವಾಗಲೂ we must remember one thing, that God will never force us to accept anything. ದೇವರು ನಮಗೆ ಯಾವುದನ್ನು ಕೊಡೋದಕ್ಕೋಸ್ಕರ ಆತನು ಒತ್ತಾಯಿಸುವುದಿಲ್ಲ. The most valuable thing that God offers people is salvation.
ದೇವರು ತನ್ನ ಜನರಿಗೆ ಬಹಳ ಅವಶ್ಯಕತೆಯಾದಂಥ ರಕ್ಷಣೆಯನ್ನು ಕೊಡ್ತಾ He ಇದ್ದಾನೆ. offers it to the world. ಈ ಲೋಕದ ಬಿಡುಗಡೆ ಕೊಡ್ತಾ ಇದ್ದಾನೆ. But most people in the world don't accept it. ಆದರೆ ಬಹಳಷ್ಟು ಈ ಲೋಕದ ಜನರು ಸ್ವೀಕರಿಸ್ತಾ ಇಲ್ಲ. And therefore they don't get it. ಅದಕ್ಕಾಗಿ ಅವರು ಸ್ವೀಕರಿಸುವುದಿಲ್ಲ. Why doesn't God force people to accept Christ? ಯಾಕೆ ಯೇಸು ಸ್ವಾಮಿನ ಸ್ವೀಕರಿಸಿಕೊಳ್ಬೇಕೆಂದಾಗಿ ಆತನು ಒತ್ತಾಯಿಸ್ತಾ ಇಲ್ಲ? We force our children to eat something which we know is good for them. ನಮ್ಮ ಮಕ್ಕಳಿಗೆ ನಾವು ಕೆಲವು ತಂಗಿರು ತಿನ್ನಬೇಕೆಂಬುದಾಗಿ ಒತ್ತಾಯಿಸ್ತೀವಿ, ಅದು ಅವರು ಒಳ್ಳೆಯದೆಂಬುದಾಗಿ. You can force a 3-year-old, but you can't force a 25-year-old to eat. ಆದರೆ 3 ವರ್ಷ ಮಗುವಿಗೆ ನೀವು ಒತ್ತಾಯಿಸಬಹುದು, ಆದರೆ 20 ವರ್ಷ ಮಗುವಿಗೆ ಒತ್ತಾಯಿಸಲಿಕ್ಕೆ ಸಾಧ್ಯವಿಲ್ಲ. So God does not treat us like babies, He treats us like grown-up people. ದೇವರು ನಮ್ಮ ಮಕ್ಕಳ ಹಾಗೆ ಆತನು ಅನುಭವಿಸ್ತಾ ಇಲ್ಲ, ದೇವರು ನಮ್ಮನ್ನು ಬೆಳೆದ ನಿಂತ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾನೆ. Even if something is good for you, ನಿಮಗೆ ಒಂದು ವೇಳೆ ಒಳ್ಳೆಯದಾಗಿದ್ರು He will tell you it's good for you. ಅದು ನಿಮ್ಗೆ ಒಳ್ಳೆಯದೆಂಬುದಾಗಿ ಹೇಳ್ತಾನೆ. But He won't force you to take it. ಆದರೆ ಅದನ್ನು ಒತ್ತಾಯಿಸಿದ್ರೆ ತಗೊಂಬುದಾಗಿ. Because you're not a baby. ಯಾಕಂದ್ರೆ ನೀವು ಮಕ್ಕಳಲ್ಲ, You are grown up. ನೀವು ಬೆಳೆದು ನಿಂತವರಾಗಿದ್ದೀರಿ. And so God says, this is good for you, but it's up to you to decide whether you want to take it or not. ಇದು ನಿಮಗೆ, ಅದು ನಿಮಗೆ ಬಿಟ್ಟಿದ್ದು, ನೀವು ತಗೊಳ್ಳೋದು ಬಿಡೋದು. So Paul was without honor ಪೌಲನು in the world. ಆತನು ಈ ಲೋಕದಲ್ಲಿ ಮಾನ ಇಲ್ಲದವನಾಗಿದ್ದನು. So coming back to the first verse, ನಾವು ಮತ್ತೆ ತಿರುಗಿ ದೇವರ ವಾಕ್ಯಕ್ಕೆ ತಿರುಗಿ ಬರೋಣ. ಮೊದಲು ನೋಡ್ಕೊಂಡ how do ಹಾಗೆ we know that God is honoring us? ಹೇಗೆ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ? Some Christians think that if a man can speak well, God is honoring him. ಒಬ್ಬ ಮನುಷ್ಯನು ಚೆನ್ನಾಗಿ ಮಾತಾಡಿದ್ರೆ ದೇವರು ಅವರನ್ನು ಸನ್ಮಾನಿಸ್ತಾನೆ. But I have found that a lot of politicians can speak much better than Christian preachers. ಬಹಳಷ್ಟು ಜನರು ನನಗೆ ಗೊತ್ತು, ರಾಜಕೀಯದಂತವರು ಬಹಳ ಚಂದವಾಗಿ ದೇವರ ವಾಕ್ಯಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ. There are many politicians who can keep an audience listening attentively for 2 hours. ರಾಜಕೀಯದಂತ ಜನರು 2 ತಾಸರಿಗೆ ಕೂತ್ಕೊಂಡು ಕೇಳುವಂತ ಶಕ್ತಿ ಅವರಿಗಿದೆ. Whereas most preachers, after 15-20 minutes, they are boring. ಆದರೆ ಬಹಳಷ್ಟು ಪ್ರಸಂಗಿಗಳು ತಮ್ಮ ಜೀವನದಲ್ಲಿ 15-20 ನಿಮಿಷ ಆದ್ಮೇಲೆ ಜನರಿಗೆ ಬೇಜಾರು ಮಾಡಿಬಿಡ್ತಾರೆ. So being able to speak well doesn't mean God has honored you. ನಾವು ಚೆನ್ನಾಗಿ ಮಾತಾಡಿದ್ರೆ ದೇವರನ್ನು ಸನ್ಮಾನಿಸುವುದಾಗಿ ತಿಳ್ಕೊಳ್ಳೋದು ತಪ್ಪಾಗಿದೆ. We have to clearly understand, how do I know whether God is honoring me or not? ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ, ದೇವರು ಯಾವ ರೀತಿಯಾಗಿ ನನ್ನ ಸನ್ಮಾನಿಸ್ತಾ ಇದ್ದಾನೆ. Because if I were to ask you a question, ನಿಮಗೆ ಒಂದು ಪ್ರಶ್ನೆ ನಾನು ಕೇಳ್ತಾ ಇದ್ರೆ, simple question, ಸುಲಭವಾದ ಪ್ರಶ್ನೆ, and if I were to ask you to write down the answer, ನಾನು ನಿಮಗೆ ಕೇಳ್ತಾ ಇದ್ದೆ, ಅದಕ್ಕೆ ಉತ್ತರ ಬರೆಯಬಹುದಾಗಿ. are you honoring God in your life? ದೇವರನ್ನು ನೀವು ಸನ್ಮಾನಿಸ್ತಾ ಇದ್ದೀರಾ? I think all of you will say yes. ನೀವೆಲ್ಲರೂ ಹೇಳ್ತೀರಿ ಹೌದು. How do you know? ಹೇಗೆ ಗೊತ್ತು ನಿಮಗೆ? You can imagine that you're honoring God. ನೀವು ಊಹೆ ಮಾಡ್ಕೊಳ್ತಾ ಇದ್ದೀರಾ ನಾವು ದೇವರು ಸನ್ಮಾನಿಸ್ತಾ ಇದ್ದೀವಿ. The only way to know is this. ಒಂದು ಸ್ಪಷ್ಟವಾಗಿದೆ, ಈ ರೀತಿಯಾಗಿ ನಾವು ತಿಳ್ಕೊಳ್ಬಹುದು. If I honor God, the promise is He will honor me. ನಾನು ದೇವರು ಸನ್ಮಾನಿಸಿದ್ರೆ ದೇವರನ್ನು ಸನ್ಮಾನಿಸ್ತಾನೆ. So if He does not honor me, that means I am not honoring Him, whatever I may think. ದೇವರು ನನ್ನ ಸನ್ಮಾನಿಸ್ತಾ ಇಲ್ಲದಿದ್ರೆ ನನ್ನ ಜೀವನ ನಾನು ಏನು ಮಾಡ್ತಿದ್ರು ದೇವರು ನನ್ನ ಸನ್ಮಾನಿಸ್ತಾ ಇಲ್ಲ. God is very exact. ದೇವರು ಸ್ಪಷ್ಟವಾಗಿದ್ದಾನೆ. If you go to a shop to buy something expensive, ನೀವು ಯಾವುದೊಂದು ಶಾಪ್ ಹೋಗ್ಬಿಟ್ಟು ಏನಾದ್ರು ಒಂದು ಬೆಲೆ ತಗೊಳ್ತಾ ಇದ್ರೆ, maybe you go to buy a tape recorder, ಒಂದು ವೇಳೆ ನೀವು ಟೇಪ್ ರೆಕಾರ್ಡ್ ತಗೊಳ್ತಾ ಇದ್ರೆ, you say, oh, that's very expensive. ಅದು ಬಹಳ ಬೆಲೆ ಉಳ್ಳದಾಗಿದೆ. Then you don't get it. ಆಗ ನೀವು ಬೆಲೆ ಉಳ್ಳದ ಮೇಲೆ ತಗೊಳ್ಳೋದಿಲ್ಲ. If you pay the money, you get it. ಆದ್ರೆ ಹಣ ಕೊಟ್ಟರೆ ನಿಮ್ಗೆ ಸಿಗುತ್ತೆ. So if you come back home without it, ಒಂದು ವೇಳೆ ನೀವು ಮನೆಗೆ ಅದಿಲ್ಲದೆ ಬಂದ್ರೆ, then everybody at home knows you didn't pay the money. ನೀವು ಹಣ ಕೊಡಲಿಲ್ಲ, ಅದಕ್ಕಾಗಿ ನೀವು ತೊಗೊಂಬರ್ಲಿಲ್ಲ. So it's like that with God also. It's a transaction. ಅದೇ ರೀತಿಯಾಗಿ ದೇವರೊಟ್ಟಿಗೆ ಸಹ ಸಂಬಂಧವಾಗಿದೆ. You honor Him, ನೀವು ಅವನು ಸನ್ಮಾನಿಸಿದ್ರೆ He will honor you. ಅವರು ನಮ್ಮನ್ನು ಸನ್ಮಾನಿಸ್ತಾರೆ. If He did not honor you, ಅವರು ನಮ್ಮನ್ನು ಸನ್ಮಾನಿಸಲಿ ಯಾಕಿಲ್ಲ ಅಂದ್ರೆ, that means ಅದು ಸ್ಪಷ್ಟವಾಗಿದೆ. ಯಾಕಂದ್ರೆ whatever you may think about yourself, you did not honor Him. ನಿಮ್ಮ ಬಗ್ಗೆ ನೀವು ಏನು ಆಲೋಚನೆ ಮಾಡಿದ್ರು ನೀವು ದೇವರು ಸನ್ಮಾನಿಸಲಿಲ್ಲ. The only way I can know whether God is honoring me is that the only way I can know whether I am honoring God is by finding out whether He is honoring me. ನಾನು ನನ್ನ ಜೀವನದಲ್ಲಿ ದೇವರು ಸನ್ಮಾನಿಸ್ತಾ ಇರೋದು ನಮಗೆ ಸ್ಪಷ್ಟವಾಗಿ ತಿಳ್ಕೋದ್ರೆ ನಾನು ದೇವರು ಸನ್ಮಾನಿಸ್ತಾ ಇದ್ರೆ